ಯಾರನ್ನು ನೋಯಿಸಲು ಇಷ್ಟಪಡದ ಮನಸ್ಸಿಗೆ ತುಂಬಾನೇ ಕಷ್ಟ ಬರುತ್ತೆ ಅನ್ಸುತ್ತೆ ಅಲ್ವಾ. ಶುಭೋದಯ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ತಿಂಡಿಗೆ ವೆರಿ ಹೆಲ್ತಿ ಅಂಡ್ ಟೇಸ್ಟಿ ಕರಿಬೇವು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು, ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದು ಸ್ಮಾಲ್ ಗ್ಲಾಸು ತೊಗರಿಬೇಳೆ ತಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಮೆಣಸು, 1/4 ಸ್ಪೂನ್ ಮೆಂತ್ಯ, ಒಂದು ಸ್ಮಾಲ್ ಪೀಸ್ ಚಕ್ಕೆ ತಗೊಂಡಿದ್ದೀನಿ, 4ರಿಂದ 5 ಲವಂಗ. ಇದನ್ನ ಸ್ವಲ್ಪ ಈ ರೀತಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು, ಇದಕ್ಕೆ ಜೊತೆಗೆ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ, 4ರಿಂದ 5 ಖಾರ ಮೆಣಸಿನ್ಕಾಯಿ, ಹಾಗೆ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರೋ ಅಂತ ಕರಿಬೇವು ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಎಲ್ಲ ಹುರ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕರಿಬೇವನ್ನ ಹುರ್ಕೋಬೇಕು. ಈ ತರ ಕ್ರಿಸ್ಪಿ ಬರಬೇಕು. ನಂತರ 1 ಬೌಲು ಒಣ ಕೊಬ್ಬರಿ ಆಗ್ಲಿ ಹಸಿ ಕೊಬ್ಬರಿ ಆಗ್ಲಿ ಯಾವ್ದಿರುತ್ತೋ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಡ್ರೈ ರೋಸ್ಟ್ ತರ ಆಗುತ್ತೆ. ಇದೆಲ್ಲ ಸ್ವಲ್ಪ ಆರಿದ ನಂತರ ಅದನ್ನ ಮಿಕ್ಸಿ ಮಾಡಿ ಎತ್ತಿಟ್ಕೋಬೇಕು. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಒಗ್ಗರಣೆಗೆ ಹಚ್ಚಿಟ್ಲಾದ ನಂತರ ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಹಾಗೆ ಕಡಲೆ ಬೀಜ. ನಾವು ಚಿತ್ರಾನ್ನಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಹಾಕೋತೀವೋ ಸೇಮ್ ಅದೇ ಇಂಗ್ರೀಡಿಯೆಂಟ್ಸ್ ಒಗ್ಗರಣೆಗೆ ಹಾಕೊಂಡು, ನಂತರ ಕರಿಬೇವು ಸೇರಿಸ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಆವಾಗಲೇ ಹುರ್ಕೊಂಡಿಟ್ಟಿರೋ ಅಂಥದ್ದು ತರ್ತರಿಯಾಗಿ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ಮಾಡ್ಕೋಬಾರ್ದು. ನೋಡಿ, ಈ ತರ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು, ಜೊತೆಗೆ ಉದ್ರುದ್ರಾಗಿ ಮಾಡಿಟ್ಟಿರೋಂಥ ರೈಸ್ನ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಪೌಡರ್. ಇದು ಮುಂಚೆನೂ ನೀವು ಇನ್ಸ್ಟೆಂಟ್ ಆಗು ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಬೇಗ ಲೇಟ್ ಆಗಿದ್ದಾಗ ಒಗ್ಗರಣೆ ಹಾಕೊಳಕ್ಕೆ ಈಸಿ ಆಗುತ್ತೆ. ಎಲ್ಲಾದ್ರೂ ಎಮರ್ಜೆನ್ಸಿ ಹೋಗೋದಿದ್ರೆ ಅಷ್ಟೇ ಫಟಾಫಟ್ ಅಂತ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಿಮ್ಗೆ ಈ ಮಸಾಲ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಅಂಡ್ ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ಅಂತ ಕರಿಬೇವು ಚಿತ್ರಾನ್ನ ರೆಡಿ ಆಗುತ್ತೆ. ಫಟಾಫಟ್ ಅಂತಾನು ಆಗುತ್ತೆ, ವೆರಿ ಟೇಸ್ಟಿ, ಹಾಗೂ ಹೆಲ್ತ್ ವೈಸ್ ಕೂಡ ತುಂಬಾನೇ ಬೆನಿಫಿಟ್ ಇದೆ. ನೀವು ಒಮ್ಮೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಸಂಜೆಗೆ ಹಾಲಿಡೇಸ್ ಇರೋದ್ರಿಂದ ಏನಾದ್ರೂ ಸ್ನ್ಯಾಕ್ಸ್ ಬೇಕು ಅಂತ ಮಕ್ಕಳು ಕೇಳ್ತಿರ್ತಾರೆ. ಡೈಲಿ ಜಂಕಿ ಸ್ನ್ಯಾಕ್ಸ್ಗಿಂತ ವರ್ಷಕ್ಕೊಂದಿನ ನೆನಪಾಗಂತ ಹಬ್ಬದಲ್ಲಿ ಮಾಡೋಂಥ ವೆರಿ ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋಂಥ ಸಿಂಪಲ್ ಕಡಲೆಕಾಯಿ ಮತ್ತೆ ಗೆಣಸು ಬೇಯಿಸಿದ್ರೆ ಅದೇ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಅಲ್ವಾ, ಈವ್ನಿಂಗ್ ವೈಸು. ಸೊ ಅದಕ್ಕೆ ಗೆಣಸು ಹಾಗೂ ಕಡಲೆಕಾಯಿ ಒಂದೇ ಕುಕ್ಕರಲ್ಲಿ ಇಡ್ತಿದ್ದೀನಿ. ಬೇಗ 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಒಂದು ವಿಜಿಲ್ ಬಂದ ತಕ್ಷಣ ತೆಗೆದ್ರೆ ಪರ್ಫೆಕ್ಟ್ ಆಗಿ ಗೆಣಸು ಬೆಂದಿತ್ತು. ಅದನ್ನ ತೆಗೆದಿಟ್ಕೊಂಡು ಇನ್ನೂ ಒಂದು 5 to 10 ಮಿನಿಟ್ಸ್ ಕಡಲೆಕಾಯಿ ಸ್ವಲ್ಪ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಬೇಯಿಸಕ್ಕೆ ಇಟ್ಕೊಂಡು, 2 ಬೆಂದಾದ ನಂತರ ಮಕ್ಕಳಿಗಾದ್ರೆ ಬರೀ ಕಡಲೆಕಾಯಿ ಗೆಣಸು ಹಾಲು ಕುಡ್ದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ರೆ ಊಟ ಸ್ವಲ್ಪ 1/2 hour ಲೇಟ್ ಆದ್ರೂ ಆಗಲ್ಲ. ಸ್ವೀಟ್ ಪೊಟೆಟೊ, ಕಡಲೆಕಾಯಿ ಹೆಲ್ತಿ ವೈಸು ತುಂಬಾ ಬೆನಿಫಿಟ್ಸ್ ಇದೆ. ಬ್ರೆಡ್ ರೋಸ್ಟು, ಪಾನಿಪುರಿ, ಮಸಾಲೆ ಪೂರಿ ಡೈಲಿ ಏನಾದ್ರೂ ಇರುತ್ತೆ. ಬಟ್ ಈ ತರ ಹೆಲ್ತಿ ಸ್ನ್ಯಾಕ್ಸ್ ಒಂದಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನಾನು ಕಾಫಿ ಟೀ ಏನು ತಗೊಳಲ್ಲ, ಹಾಗಾಗಿ ಗ್ರೀನ್ ಟೀ ಜೊತೆ ಈ ಸ್ನ್ಯಾಕ್ಸ್ ನ ಕನ್ಸ್ಯೂಮ್ ಮಾಡಿದೆ. ನನ್ನ ಹೆಲ್ಪಿಂಗ್ ಪಾರ್ಟ್ನರ್ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು, ಹಾಗಾಗಿ ಡೇ ಬೇಗ ಕೆಲಸ ಎಲ್ಲ ಮುಗೀತು. ನೋಡಿ, ತಿಂದಿದ್ದಾಳೆ ತಗೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹ್ಯಾವ್ ಎ ನೈಸ್ ಡೇ.